ಈಗ ಓಪನ್ ಸ್ಟೇಜ್ ಅಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಸ್ವಾಮೀಜಿ ಅವರು. ನಾನೀಗ ಅವ್ರನ್ನೇ ಮಾತನಾಡ್ತೀನಿ. ಸ್ವಾಮೀಜಿ ನಮಸ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಯಾಕೆ ಆಗಬೇಕು? ಇವಾಗಿರೋ ಸಿಎಂ ಏನು ವರ್ಕ್ ಮಾಡ್ತಿಲ್ವ? ಈಗಿರೋ ಸಿ ಎಮ್ ಆಗಲೇ ಅನುಭವಿಸಿರೋದ್ರಿಂದ ಎಲ್ಲರಿಗೂ ಸಿಗಬೇಕಲ್ವ. ಒಬ್ಬರೇ ಎಲ್ಲ ತಿನ್ಕೊಂಡಿದ್ರೆ ಇನ್ನು ಎಲ್ಲರೂ ಹೇಗೆ ಅನುಭವಿಸೋದು? ಈಗ ಸದಾನಂದ ಗೌಡರಾದರು, ಕುಮಾರಸ್ವಾಮಿ ಆದರು, ಎಲ್ಲರೂ ಆದರು. ಈಗ ಡಿ ಕೆ ಒಬ್ಬರು ಆಗಿಲ್ಲ, ಈಗ ಸಿದ್ದರಾಮಯ್ಯನವರು ಆದರು. ಇವರು ಆಗಬೇಕು ಅಂತ ನಮ್ಮ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೊಳ್ತೀರಾ? ಏನಾದರೂ ಭೇಟಿ ಗೀಟಿ ಮಾಡ್ತೀರಾ? ಹೇಗೆ? ನಾವು ಮಾಡೋದಿಲ್ಲ, ಅವ್ರಿಗೆ ದೇವರು ಬುದ್ಧಿ ಕೊಡಬೇಕು. ಈ ಹಿಂದೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಿಎಂ ಅವರಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಈ ಸರ್ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, 2 ವರ್ಷ ಸಿಎಂ ಒಬ್ಬರು 2 ವರ್ಷ ನಂತರ ಅಂತ. ಈಗ ಮತ್ತೆ ಈ ಕೂಗು ಜಾಸ್ತಿ ಆಗ್ತಾ ಇದೆ. ಭಗವಂತನ ನೋಡೋಣ. ಈಗ ನಮ್ಮ ಅಭಿಪ್ರಾಯ, ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ. ಈಗ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷ. ಹೌದು, ಆಗಿದ್ದಾರೆ. DCM ಕೂಡ ಆಗಿದ್ದಾರೆ. DCM ಅದೆಲ್ಲ ಯಾವುದು, ಎಲ್ಲ DCM ಆಗ್ಬೋದು. DCM ಆಗಿಬಿಟ್ರೆ ಏನಾಗಿ ಬರುತ್ತೆ? ಅಧ್ಯಕ್ಷ ಆಗಿರೋದು ಒಂದು ಇದು. ಇವರು ಮುಖ್ಯಮಂತ್ರಿ ಆಗಿಬಿಟ್ಟು ಅಧ್ಯಕ್ಷ ಯಾರಾದರೂ ಆಗಲಿ ಬಿಡಿ. ಇನ್ ಕೇಸ್ ಏನೋ ಕೊಟ್ಟೇ ಇಲ್ಲ ಸಿಎಂ ಪಟ್ಟ, ಅವಾಗ ಏನು ಮಾಡ್ತೀರಾ? ಮುಂದೆ ಏನು ಮಾಡ್ತೀರಾ? ಅದು ಭಗವಂತನ ವಿಚಾರ, ನಮ್ಮ ಕೈಲಿಲ್ಲ ಅಲ್ವಾ. ಓಕೆ, ಇವಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತುಗಳಾಗಿರುವಂಥದ್ದು. DCM ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಸಾಕಷ್ಟು ಬಾರಿ ಸಿಎಂ ಒಂದ್ಸತಿ ಆಗಿದ್ದಾರೆ, ಫುಲ್ ಪೂರ್ಣ ಬಹುಮತದಿಂದ ಆಯ್ಕೆ ಆಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇವರಿಗೂ ಕೂಡ ಒಂದು ಆಪ್ಷನನ್ನು ಕೊಟ್ಟು ನೋಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಚಂದ್ರಶೇಖರ್ ಸ್ವಾಮೀಜಿ ಅವರು. ಕ್ಯಾಮ್ರಾ ಪರ್ಸನ್ ಮುತ್ತರಾಜ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಿಗೆ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡೋದು ಮಾತ್ರ ಆಗ್ತಕ್ಕಂಥದ್ದು, ಇದರಲ್ಲಿ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ದವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದು ಕೊನೆಯಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಭಗವತಿ ಭುವನೇಶ್ವರಿ ಎಲ್ಲರೂ ಸಮೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆ ಬದುಕುವಂತೆ ಅಂತ ಹಾರೈಸ್ತಾರೆ. ಧನ್ಯವಾದಗಳು ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡಕ್ಕೆ. ಸಭಾಂಗಣದ ಹೊರಭಾಗದಲ್ಲಿರುವಂತಹ ನಮ್ಮ ಎಲ್ಲರಿಗೂ ನಾಡ್ ಪ್ರಭು ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳು. ಕಾರ್ಯಕ್ರಮವಿದು ನಾಡ ಪ್ರಭು ಕೆಂಪೇಗೌಡರ 515ನೇ ಜಯಂತ್ಯುತ್ಸವ ಸಮಾರಂಭ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಘನ ಉಪಸ್ಥಿತಿಯನ್ನ ವಹಿಸಿದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರಿಗಿದು ಅನಂತ ಪ್ರೀತಿಯ ವಂದನೆಗಳು. ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಪಟ್ಟನಾಯಕನಹಳ್ಳಿ ಅವರಿಗೆ ಅನಂತ ವಂದನೆಗಳು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ವಂದನೆಗಳು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಸಚಿವರಿಗೂ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಹಾಗೂ ಎಲ್ಲ ಅಧಿಕಾರಿ ವರ್ಗರು ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಕಡೆಯ ಕ್ಷಣದವರೆಗೂ ಜೊತೆಗಿದ್ದು ಸಹಕರಿಸುವಂತಹ ಎಲ್ಲ ಸಂಘ ಸಂಸ್ಥೆಗಳು
ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಪ್ರತಿಯೊಬ್ಬರಿಗೂ